ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿರೋ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಒಂದು ಅಡ್ರೆಸ್ಸನ್ನು ನೀವು ಒಂದು ಊರಿಂದ ಒಂದು ಊರಿಗೆ ಅಥವಾ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಯಾವ ಥರ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಕೇರ್ ಆಫ್, ಸನ್ ಆಫ್, ವೈಫ್ ಆಫ್ ಅಡ್ರೆಸ್ಸನ್ನು ಚೇಂಜ್ ಆಫ್ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡೋದು ಹೇಗಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಫಾರ್ಮನ್ನು ಯಾವ ಫಾರ್ಮ್ಯಾಟಲ್ಲಿ ನೀವು ತುಂಬಬೇಕಾಗತ್ತೆ, ಒಂದು ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಆಧಾರ್ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಎನ್ರೋಲ್ಮೆಂಟ್ ಫಾರ್ಮನ್ನು ನೀವು ಯಾವ ಥರ ಫಿಲಪ್ ಮಾಡಬೇಕಾಗತ್ತೆ, ಯಾವ ಥರ ಫೋಟೋ ಸ್ಟಿಕ್ ಮಾಡಬೇಕಾಗತ್ತೆ, ನಂತರ ಯಾವ ಥರ ನೀವು ಅದ್ರ ಮೇಲೆ ಯಾರಿಂದ ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ, ಇದನ್ನೆಲ್ಲ ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರು ಹಾಗೆ ವಿಡಿಯೋ ಲೈಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಸರ್ಟಿಫಿಕೇಟ್ ಫಾರ್ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಟು ಬಿ ಯೂಸ್ಡ್ ಓನ್ಲಿ ಆ್ಯಸ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಹೇಳಿ ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈ ಫಾರ್ಮನ್ನು ನೀವು ತುಂಬಬೇಕಾಗತ್ತೆ. ಇಲ್ಲಿ ನಿಮಗೆ ತುಂಬೋದು ಯಾವ ಥರ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ಎಂಟ್ರಿ ಮಾಡಿದ ನಂತರ ಸೇಮ್ ಆ್ಯಸ್ ಇಟ್ ಇಸ್ ನಿಮ್ಮ ಹೆಸರು ಕರೆಕ್ಟಾಗಿ ತುಂಬಿ, ನಂತರ ನೀವು ಕೇರ್ ಆಫು, ವೈಫ್ ಆಫು, ಸನ್ ಆಫು ಅಂತ ಅನ್ನೋದನ್ನು ನಿಮ್ಮ ಆಧಾರ್ ಕಾರ್ಡ್ ಹಳೆ ಆಧಾರ್ ಕಾರ್ಡ್ದಲ್ಲಿ ಇರೋದನ್ನು ಬಿಟ್ಬಿಡಿ, ಹೊಸದಾಗಿ ಏನು ಅಡ್ರೆಸ್ಸನ್ನು ನೀವು ಚೇಂಜ್ ಮಾಡಬೇಕಂತ ಇದ್ದೀರೋ ಆ ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಎ ಟು ಜೆಡ್ ನಿಮ್ಮ ಅಡ್ರೆಸ್ಸು, ಯಾವುದು ಏರಿಯಾ, ನಂತರ ಲ್ಯಾಂಡ್ಮಾರ್ಕು, ಏರಿಯಾ ಲೊಕ್ಯಾಲಿಟಿ ಏನೇನಿದೆಯೋ ಇದನ್ನೆಲ್ಲ ಕರೆಕ್ಟಾಗಿ ಫಿಲಪ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಇಲ್ಲಿ ನೋಡಿ ವೀಕ್ಷಕರೇ, ಇದು ನಮ್ಮ ಇಂಪಾರ್ಟೆಂಟ್ ಪಾರ್ಟ್. ಇದು ಇಲ್ಲಿ ಕಾಣ್ತಾ ಇರುವಂಥದ್ದು ಇಂಪಾರ್ಟೆಂಟ್ ಪಾರ್ಟು. ಸೊ ಈ ಇಂಪಾರ್ಟೆಂಟ್ ಪಾರ್ಟಲ್ಲಿ ನೀವು ಫೋಟೋಗ್ರಾಫನ್ನು ಇದೇ ಥರನೇ ಹಚ್ಚಬೇಕು. ನಿಮ್ಮ ಪಾಸ್ಪೋರ್ಟ್ ಸೈಜನ್ನು ಈ ಬಾಕ್ಸಲ್ಲಿ ಹಚ್ಚಿಬಿಟ್ಟು ನಂತರ ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಯಾರ ಅಡ್ರೆಸ್ಸನ್ನು ಚೇಂಜ್ ಮಾಡ್ತಾಯಿದ್ದೀರೋ ಕ್ಯಾಂಡಿಡೇಟದ್ದು ಅವರೇ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ನಂತರ ಯಾರು ಸಿಗ್ನೇಚರ್ ಮಾಡೋಕ್ಕೆ ಬರೋದಿಲ್ವೋ ಅವರು ತಮ್ಮ ಇಂಪ್ರೆಷನ್ ಕೂಡ ಇಲ್ಲಿ ಹಚ್ಬೋದು ಸ್ಟ್ಯಾಂಪ್ ಪ್ಯಾಡಿಂದ. ನಂತರ ಇಲ್ಲಿ ನೋಡಿ, ಕ್ರಾಸ್ ಆಗಿ ಸಿಗ್ನೇಚರ್ ಮಾಡಿಸ್ಬೇಕು. ನೀವು ಗೆಜೆಟೆಡ್ ಆಫೀಸರ್ ಕಡೆಯಿಂದ ಮಾಡಿಸ್ತಿರೋ ಅಥವಾ ತಹಶೀಲ್ದಾರ್ ಕಡೆಯಿಂದ ಮಾಡಿಸ್ತಿರೋ, ಹೈಸ್ಕೂಲು, ಕಾಲೇಜು ಹೆಡ್ ಮಾಸ್ಟರ್ ಕಡೆಯಿಂದ ಮಾಡಿಸ್ತಿರೋ, ಯಾರದೇ ಕಡೆಯಿಂದ ಮಾಡಿಸಿ ಗ್ರೀನ್ ಸಿಗ್ನೇಚರ್ ಆಗಬೇಕು. ಗ್ರೀನ್ ಕಲರ್ ಪೆನ್ನಿನಿಂದನೇ ಅವ್ರದ್ದು ಸಿಗ್ನೇಚರ್ ಆಗಬೇಕು. ಅರ್ಧ ಫೋಟೋ ಮೇಲೆ ಬರಬೇಕು, ಅರ್ಧ ಈ ವೈಟ್ ಪೇಪರ್ ಮೇಲೆ ಬರಬೇಕು. ನಂತರ ಅವರ ಒಂದು ಸೀಲ್ ಏನಿದೆಯಲ್ಲ ಅದು ಕೂಡ ಕ್ರಾಸ್ ಆಗೇ ಇರಬೇಕು. ಇದೇ ಥರ ಇಲ್ಲಿ ನೋಡಿ, ಇದೇ ಥರ ಪ್ರೊಸೀಜರಲ್ಲಿನೇ ಕರೆಕ್ಟಾಗಿ ಅವ್ರದ್ದು ಸೀಲ್ ಕೂಡ ಕ್ರಾಸ್ ಆಗೇ ಇರಬೇಕು. ನಂತರ ಅವರ ಒಂದು, ಇವಾಗ ನೀವು ಯಾರ ಕಡೆಯಿಂದ ಈ ಫಾರ್ಮನ್ನು ಸೀಲ್ ಸಿಗ್ನೇಚರ್ ಹಾಕಿಸ್ತಾ ಇದ್ದೀರೋ ಅವ್ರದ್ದು ಹೆಸರು, ನಂತರ ಅವರ ಡೆಸಿಗ್ನೇಷನ್ನು, ಅವರ ಒಂದು ಅಡ್ರೆಸ್ಸು, ಅವರ ಒಂದು ಕಾಂಟ್ಯಾಕ್ಟ್ ನಂಬರು. ಇಲ್ಲಿ ನೋಡಿ ವೀಕ್ಷಕರೇ, ಒಂದು ಚೆಕ್ ಲಿಸ್ಟ್ ಫಾರ್ ಸರ್ಟಿಫೈರ್ ಅಂತ ಇದೆ. ಇಲ್ಲಿ ನೀವು ಈ ಫಾರ್ಮನ್ನು ಫಿಲಪ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರೋವಂಥ ಚೆಕ್ ಲಿಸ್ಟ್ ಏನಿದೆಯಲ್ಲ ಭಾಳ ಇಂಪಾರ್ಟೆಂಟು. ಒಂದು ಓವರ್ ರೈಟಿಂಗ್ ಆದರೂ ಕೂಡ ನಿಮಗೆ ಇಲ್ಲಿ ನಿಮ್ಮ ಅಡ್ರೆಸ್ಸು ಅಪ್ಡೇಟ್ ಆಗೋದಿಲ್ಲ. ನಂತರ ಇಶ್ಯೂ ಡೇಟು ಫಿಲ್ಡ್ ಮಾಡಬೇಕು. ನಂತರ ರೆಸಿಡೆಂಟ್ ಸಿಗ್ನೇಚರ್, ಇಲ್ಲಿ ನೋಡಿ ಸಿಗ್ನೇಚರ್ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಸರ್ಟಿಫೈರ್ ಡೀಟೇಲ್ಸ್ ಅಂದರೆ ಇವಾಗ ನಿಮಗೆ ಈ ಸೀಲ್ ಸಿಗ್ನೇಚರ್ ಯಾರು ಆಗ್ತಾ ಇದ್ದಾರೋ ಅವ್ರದ್ದೊಂದು ಡೀಟೇಲ್ ಇದು. ನಂತರ ರೆಸಿಡೆಂಟ್ ಫೋಟೋ ಈಸ್ ಕ್ರಾಸ್ಡ್ ಸೈನು, ಸ್ಟ್ಯಾಂಪ್ಡು, ಇಲ್ಲಿ ನೋಡಿ ಕ್ರಾಸ್ಡ್ ಸೈನು ಮತ್ತು ಸ್ಟ್ಯಾಂಪು ಎರಡೂ ಕೂಡ ಇದೆ. ನಂತರ ನೋಡಿ ಕಾಣ್ತಾ ಇರೋಂಥ ಲಿಸ್ಟಿಂದ ಯಾರ್ದಾದರೂ ನೀವು ಸಿಗ್ನೇಚರ್ ಮಾಡಿಸ್ಬೋದು. ಇಲ್ಲಿ ನೋಡಿ ಗೆಜೆಟೆಡ್ ಆಫೀಸರ್ ಗ್ರೂಪ್ ಎ, ನಂತರ ವಿಲೇಜ್ ಪಂಚಾಯತಿ ಹೆಡ್ ಅವ್ರ ಮುಖ್ಯ, ನೀವು ಪಂಚಾಯತಿ ಪಿ ಡಿ ಒ ಇರ್ತಾರಲ್ಲ ಅವ್ರ ಕಡೆಯಿಂದ ಕೂಡ ನೀವು ಸಿಗ್ನೇಚರ್ ಮಾಡಿಸ್ಬೋದು. ಗೆಜೆಟೆಡ್ ಆಫೀಸರ್ ಗ್ರೂಪ್ ಬಿ, ಎಮ್ ಎಲ್ ಎ, ಎಮ್ ಪಿ, ಎಮ್ ಎಲ್ ಸಿ ಯಾರಿದ್ದಾರೋ ಅವ್ರ ಕಡೆಯಿಂದ ನೀವು ಮಾಡ್ಬೋದು. ತಹಶೀಲ್ದಾರ, ನಂತರ ಹೆಡ್ ಆಫ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ನಂತರ ಇಲ್ಲಿ ಸೂಪರಿಡೆಂಟು, ವಾರ್ಡನ್ನು ಯಾರ್ದಾದ್ರೂ ಇರ್ಬೋದು. ನಂತರ ಇಲ್ಲಿ ಇ ಪಿ ಎಫ್ ಒ ಆಫೀಸರ್ಸ್. ಇಲ್ಲಿ ಕಾಣ್ತಾ ಇರುವಂಥ ಲಿಸ್ಟಲ್ಲಿ ಇರುವಂಥ ಈ ಆಫೀಸರ್ಗಳ ಸಿಗ್ನೇಚರ್ ಅಟೆಸ್ಟ್ ಅವ್ರದ್ದು ಒಂದು ಸ್ಟ್ಯಾಂಪು ಇಲ್ಲಿ ಕರೆಕ್ಟಾಗಿಯೇ ಹಾಕಬೇಕು. ಇಲ್ಲಿ ನೋಡಿ ಸ್ಟ್ರೇಟಾಗಿ ಹಾಕಬೇಕು ಸ್ಟ್ಯಾಂಪು. ನಂತರ ಗ್ರೀನ್ ಸಿಗ್ನೇಚರಿಂದ ನೀವು ಈ ಫಾರ್ಮ್ ಮೇಲೆ ಸೀಲು ಮತ್ತು ಸಿಗ್ನೇಚರ್ ಆಯ್ತಂದರೆ ಈ ಫಾರ್ಮನ್ನು ನೀವು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತೇಳಿ ನಿಮಗೆ ಕಂಟಿನ್ಯೂ ಆಗಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಯಾವುದೇ ಥರ ಒಂದು ಸ್ಟೆಪ್ ಕೂಡ ನಾನು ಮಿಸ್ ಮಾಡ್ತಾಯಿಲ್ಲ. ಅದೇ ಥರ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಈ ವಿಡಿಯೋನ ನೋಡಿ ನೀವು ಮನೆಯಲ್ಲಿ ಕುಳಿತುಕೊಂಡೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಅಡ್ರೆಸ್ಸನ್ನು ಯಾವುದೇ ಥರ ಆನ್ಲೈನ್ ಸೆಂಟ್ರಿಗಾಗಲಿ ಅಥವಾ ಯಾವುದೋ ಆಧಾರ್ ಸೆಂಟ್ರಿಗಾಗಲಿ ನೀವು ಹೋಗೋ ಅವಶ್ಯಕತೆ ಇರೋದಿಲ್ಲ.
ಈ ವಿಡಿಯೋನ ನೋಡ್ಕೊಂಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪು ಈ ಫಾರ್ಮ್ ಬೇಕಾದರೂ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇಫ್ ಏನಾದರೂ ನಿಮಗೆ ಬೇಕಂತಂದರೆ ನನ್ನ ಕಮೆಂಟ್ ಮಾಡಿ ನನ್ನ ವಿಡಿಯೋದ ಕೆಳಗಡೆ ನಾನು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೇನೆ, ಸರಿನಾ? ಇಲ್ಲಿ ನೋಡಿ, ಆಧಾರ್ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಆಧಾರ್ ವೆಬ್ಸೈಟಿಗೆ ಬಂದ ನಂತರ ಇಲ್ಲಿ ಮೈ ಆಧಾರ್ ಅಂತ ಇದೆ ನೋಡಿ. ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಅಥಾರಿಟಿ ವೆಬ್ಸೈಟ್ನಲ್ಲಿ, ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೇನಲ್ವ. ಸೊ ಹಾಗಾಗಿ ನೀವೊಂದು ವೆಲ್ಕಮ್ ಟು ಮೈ ಆಧಾರ್ ಅನ್ನೋ ಈ ಒಂದು ಪೇಜಿಗೆ ಬರಬೇಕಾಗತ್ತೆ. ಬಂದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಯಾವುದೇ ಥರ ರಾಂಗ್ ಎಂಟ್ರಿ ಮಾಡಿದರೆ OTP ಜನ್ರೇಟ್ ಆಗೋದಿಲ್ಲ. ಇಲ್ಲಿ ನೋಡಿ, OTP ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಸೆಂಡ್ ಆಗಿದೆ. ಮೊಬೈಲ್ ನಂಬರ್ಗೆ OTP ಬಂದಿರುತ್ತಲ್ವ, ಅದನ್ನು ಹಾಕಿದ ನಂತರ ಈ ಥರ ನಿಮ್ಮ ಸರ್ವಿಸ್ಗಳು ಓಪನ್ ಆಗುತ್ತೆ. ನಿಮ್ಮ ಯೂಸರ್ ಇಂಟರ್ಫೇಸ್, ನಿಮ್ಮ ಆಧಾರ್ ಡೀಟೇಲು, ಡಾಕ್ಯುಮೆಂಟ್ ಅಪ್ಡೇಟು, ಆಧಾರ್ ಡೌನ್ಲೋಡ್, PUC ಕಾರ್ಡ್ ಆರ್ಡರ್ ಮಾಡೋದು, ಅಪ್ಡೇಟು, ಬ್ಯಾಂಕ್ ಸೈಡಿಂಗು, ವರ್ಚುವಲ್, ಇದೆಲ್ಲ ಓಪನ್ ಆಗುತ್ತೆ. ಇದೆಲ್ಲ ಓಪನ್ ಆದ ನಂತರ ನಿಮಗೆ ಫಸ್ಟು ನೀವು ಆಧಾರ್ ಕಾರ್ಡನ್ನು, ಡಾಕ್ಯುಮೆಂಟನ್ನು ಅಥವಾ ನಿಮ್ಮ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ತಾ ಇದ್ದೀರಲ್ವ, ಹಾಗಾಗಿ ನೀವು ನಿಮ್ಮ ಅಡ್ರೆಸ್ ಅಪ್ಡೇಟ್ ಇದೆ ನೋಡಿ, ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆ, ಸರಿನಾ? ಈ ಒಂದು ಆಪ್ಷನ್ ಮೇಲೆ ನಾವು ಇಲ್ಲಿ ಕಾಣ್ತಾ ಇದೆ ನೋಡಿ ಏರೋ ಮಾರ್ಕ್, ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಇದನ್ನು ನೀವು ಓದ್ಕೊಂಡ ನಂತರ ಸ್ಕ್ರೋಲ್ ಡೌನ್ ಮಾಡಿ. ನಾನು ಆಲ್ರೆಡಿ ಓದ್ಕೊಂಡಿದ್ದೀನಿ, ಸೊ ಹಾಗಾಗಿ ನಾನು ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ಹೈಲೈಟು ಎಲ್ಲ ಬ್ಲಾಕ್ ಆಗಿದೆ ಅಲ್ವಾ. ಇಲ್ಲಿ ನೋಡಿ, ನೇಮ್ ಬ್ಲಾಕ್ ಆಗಿದೆ, ಡೇಟ್ ಆಫ್ ಬರ್ತ್ ಬ್ಲಾಕ್ ಆಗಿದೆ, ನಂತರ ಜೆಂಡರ್ ಬ್ಲಾಕ್ ಆಗಿದೆ. ಅಪ್ಡೇಟ್ ಮಾಡಲಿಕ್ಕೆ ಒಂದೊಂದು ಸರ್ತಿ ಟೈಮ್ ಕೊಟ್ಟಿದ್ದಾರೆ. ಆದರೆ ಇವನ್ನ ನೀವು ಅಪ್ಡೇಟ್ ಮಾಡಬೇಕಂತಂದರೆ ಆಧಾರ್ ಸೆಂಟ್ರಿಗೆ ಹೋಗಬೇಕಾಗತ್ತೆ. ನೀವು ಆಧಾರ್ ಸೆಂಟ್ರಿಗೆ ಹೋಗಲಾರ್ದ ಅಪ್ಡೇಟ್ ಮಾಡ್ಕೋಬೇಕಂತಂದರೆ ಅದು ಆ ಅಡ್ರೆಸ್ಸನ್ನು ಮಾತ್ರ. ಇಲ್ಲಿ ನೋಡಿ, ನೋ ಲಿಮಿಟ್ ಅಂತೇಳಿ ಕೊಟ್ಟಿದ್ದಾರೆ. ಈ ನೋ ಲಿಮಿಟ್ ಮೇಲೆ ಚೆಕ್ ಮಾಡ್ಕೊಳ್ಳಿ, ಹೈಲೈಟ್ ಆಗುತ್ತೆ ನೋಡಿ. ಇಲ್ಲಿ ಯಾವುದೇ ಥರ ಇದನ್ನು ಕ್ಲಿಕ್ ಮಾಡಿದರೆ ಹೈಲೈಟ್ ಆಗೋದಿಲ್ಲ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅಟ್ಯಾಚ್ ಮಾಡುವಂಥ ಯಾವುದಾದ್ರೂ ಡಾಕ್ಯುಮೆಂಟ್ಗಳು ನಿಮಗೆ ಲಿಸ್ಟ್ ಬೇಕಂತಂದರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು. ನಂತರ ಪ್ರೊಸೀಡ್ ಟು ಆಧಾರ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಇರುವಂಥ ಹಳೆ ಅಡ್ರೆಸ್ ಇದು. ನಾನು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಹೊಸ ಅಡ್ರೆಸ್ಸನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಫಿಲಪ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಡೀಟೇಲ್ ಟು ಬಿ ಅಪ್ಡೇಟೆಡ್ ಅಂತ ಇದೆ. ಕೇರ್ ಆಫ್ ಎಲ್ಲ ಡೀಟೇಲನ್ನು ಹಾಕಿದ್ದೇನೆ. ಮಾತ್ರ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಪ್ರತಿಯೊಂದು ಇಲ್ಲಿ ಏನು ಕೇಳುತ್ತೋ ಅದನ್ನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ನೀವು ಕರೆಕ್ಟಾಗಿ ಬರೀಬೇಕಾಗತ್ತೆ. ಸರಿಯಾಗಿ ಬರೀದೇ ಇದ್ದರೆ, ನೀವು ಇಂಗ್ಲೀಷ್ನಲ್ಲಿ ಬರೆದಿರೋದು ಕನ್ನಡದಲ್ಲಿ ಸರಿಯಾಗಿ ಇಲ್ಲದೇ ಇದ್ದರೆ ಅದನ್ನು ನೀವು ಕನ್ನಡದಲ್ಲಿ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ನಂತರ ನೋಡಿ, ಏನೇನಿದು ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಂತರ ಲ್ಯಾಂಡ್ ಮಾರ್ಕು, ಅದನ್ನೆಲ್ಲ ಕರೆಕ್ಟಾಗಿ ಫಿಲಪ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಾನು ನಿಮಗೆ ಮೊದಲು ತೋರಿಸಿದ ಹಾಗೆ ಒಂದು ಸರ್ಟಿಫಿಕೇಟ್ ಫಾರ್ಮ್ ಅಪ್ಡೇಟ್ ಮಾಡಲಿಕ್ಕೆ ಒಂದು ಫಾರ್ಮ್ ಫಿಲಪ್ ಮಾಡಿದ್ನಲ್ವ, ಆ ಒಂದು ಫಾರ್ಮೇಟನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೈನ್ಡ್ ಬೈ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂತೇಳಿ ನಾನು ನಿಮಗೆ ಒಂದು ಫಾರ್ಮ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ. ಸೊ ಆ ಫಾರ್ಮನ್ನು ಅಪ್ಲೋಡ್ ಮಾಡಬೇಕಂತಂದರೆ ಈ ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ರಿಕಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೈನ್ಡ್ ಬೈ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಫಾರ್ ದ ಕನ್ಸರ್ನ್ಡ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ ಓನ್ಲಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ನೋಟಿಫಿಕೇಷನ್ ಬಂದಿದೆ, ಡಾಕ್ಯುಮೆಂಟ್ ಅಡ್ವೈಸರಿ ಅಂತೇಳಿ, ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ರಿಕಗ್ನೈಸ್ಡ್ ಎಜುಕೇಷನಲ್ ಸ್ಟೂಡೆಂಟ್. ಸೊ ಅದು ನೀವೇನು ಸೆಲೆಕ್ಟ್ ಮಾಡಿದ್ರೋ ಅದೇ ಐತೆ. ಇದನ್ನು ಓದ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೀವು ಅದೇ ಡಾಕ್ಯುಮೆಂಟನ್ನು PDF ಫಾರ್ಮೇಟಲ್ಲಿ ಸೈಜ್ ಕಡಿಮೆ ಇಟ್ಕೊಂಡ್ಬಿಟ್ಟು ಫಾರ್ಮೇಟನ್ನು ನೀವು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, 231 KB ಇದೆ ನಾನು ಅಪ್ಲೋಡ್ ಮಾಡುವಂಥ ಒಂದು ಡಾಕ್ಯುಮೆಂಟು. ಇದನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ, ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದ ನಂತರ ಇಲ್ಲಿ 100% ಅಂತೇಳಿ ಬರಲೇಬೇಕು, ಬಂದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಪ್ರಿವ್ಯೂ ಆಗ್ತಾಯಿದೆ. ನೀವು ಅಪ್ಲೋಡ್ ಮಾಡಿರುವಂಥ ಅಥವಾ ಎಂಟ್ರಿ ಮಾಡಿರುವಂಥ ನಿಮ್ಮ ಅಡ್ರೆಸ್ ಡೀಟೇಲು ಕರೆಕ್ಟಾಗಿ ಇಲ್ಲಿ ಮತ್ತೆ ನಿಮಗೆ ಒಂದು ಸತಿ ರಿಪೀಟಾಗಿ ಶೋ ಆಗುತ್ತೆ. ಇಲ್ಲಿ ನೋಡಿ, ಶೋ ಆಗ್ತಾಯಿದೆ. ಸೊ ಈ ಥರ ಆದ ನಂತರ ನೀವು ಇಲ್ಲಿ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ತೋರಿಸುತ್ತೆ. ನಂತರ ನೀವೇನಾದರೂ ಇದರಲ್ಲಿ ತಿದ್ದುಪಡಿ ಮಾಡೋದಿತ್ತಂದರೆ, ತಿದ್ದುಪಡಿ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ನೋಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ತಿದ್ದುಪಡಿ ಮಾಡ್ಕೋಬೋದು. ನೀವೇನಾದರೂ ಎಂಟ್ರಿ ಮಾಡಿರೋದು ರಾಂಗ್ ಇದ್ದರೆ. ಇಲ್ಲದಿದ್ದರೆ ಇಲ್ಲಿ 2 ಚೆಕ್ ಮಾರ್ಕ್ ಕಾಣ್ತಾ ಇದೆ ನೋಡಿ, ಎರಡನ್ನು ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ನೆಕ್ಸ್ಟ್ ಪ್ರೊಸೆಸ್ಸು ಪೇಮೆಂಟಿಗೆ ಹೋಗುತ್ತೆ. ಸರ್ವರ್ ಡೌನ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಲೋಡ್ ಆಗ್ತಾ ಇರುತ್ತೆ, ವೇಟ್ ಮಾಡಿ. ಯಾವುದೇ ಥರ ನೀವು ಇಲ್ಲಿ
ಗಡಬಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂತಂದರೆ ಸರ್ವರು ಓಪನ್ ಆದರೆ ಮಾತ್ರ ನಿಮಗೆ ಪೇಮೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಆಗಬೇಕು ಅಂತಂದರೆ 50 ರುಪೀಸು ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಇಲ್ಲಿ ಚೆಕ್ ಮಾಡಿಬಿಡಿ, ಐ ಹ್ಯಾವ್ ಕನ್ಫರ್ಮ್ ದ್ಯಾಟ್ ಅಂತ ಇದೆ ನೋಡಿ. ಅದರ ನಂತರ ಇಲ್ಲಿ ಪೇ ಯು ಬಿಸ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗೋರಿಗೆ ವೇಟ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಆಪ್ಷನ್ಗಳಿದ್ದಾವೆ. ನೆಟ್ ಬ್ಯಾಂಕಿಂಗ್ ಇದೆ, ವ್ಯಾಲೆಟ್ ಇದೆ, ಶೋ ಆಲ್ ಆಪ್ಷನ್ ಅಂತ ಇದೆ. ಅಂದರೆ ಇಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ವಾಟ್ಸಪ್, ಯಾವ ಪೇಮೆಂಟ್ ಮೋಡನ್ನು ನೀವು ಚೂಸ್ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇವಾಗ ನಾನು ಕಾರ್ಡ್ ಮುಖಾಂತರ ಪೇಮೆಂಟನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕಾರ್ಡ್ ನಂಬರನ್ನು ಹಾಕ್ತಾಯಿದ್ದೇನೆ ನಾನು. ಕಾರ್ಡ್ ಡೀಟೇಲ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಚೆಕ್ ಮಾರ್ಕ್ ಇದೆ, ಐ ಅಗ್ರಿ ಟು ಸೇವ್ ಮೈ ಕಾರ್ಡ್ ಡೀಟೇಲ್ಸ್ ಅಂತ ಹೇಳಿ. ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬಂದಿರೋ OTPನ ಹಾಕಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೇನೆ. ಇಲ್ಲಿ ಯಾವುದೇ ಥರ ಪೇಮೆಂಟ್ ಆಗೋ ಟೈಮಲ್ಲಿ ರಿಫ್ರೆಶ್ ಆಗಲಿ ಬ್ಯಾಕ್ ಮಾಡೋದಾಗಲಿ ಮಾಡಬಾರ್ದು. ಇಲ್ಲಿ ವೇಟ್ ಮಾಡಿ. ಎಸ್ಟಿಮೇಟೆಡ್ ಟೈಮ್ 12 ಸೆಕೆಂಡ್ಸ್ ಇದೆ, ತೋರಿಸ್ತಾ ಇದೆ ನೋಡಿ. ಇದು ಸಕ್ಸಸ್ಫುಲಿ ಆದ ನಂತರ ನಿಮಗೆ ಎಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಪೇಮೆಂಟು ಸಕ್ಸಸ್ಫುಲಿ ಆಗಿದೆ. ಇಲ್ಲಿ ನೋಡಿ, ಸಕ್ಸಸ್ ಅಂತೇಳಿ ಬಂದಿದೆ, ಇವತ್ತಿನ ಡೇಟ್ ಬಂದಿದೆ. ನಂತರ 50 ರುಪೀಸ್ ನಿಮ್ಮ ಅಕೌಂಟಿಂದ ಕಟ್ ಆಗಿದೆ. ಇಲ್ಲಿ ಎಕ್ನಾಲೇಜ್ಮೆಂಟ್ ತೋರಿಸ್ತಾ ಇದೆ ನೋಡಿ, ಡೌನ್ಲೋಡ್ ಎಕ್ನಾಲೇಜ್ಮೆಂಟ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಎಕ್ನಾಲೇಜ್ಮೆಂಟು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನೀವು ಇದನ್ನು ಒಂದು ಕಾಪಿಯನ್ನು ನೀವು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೋಬೋದು. ಇಲ್ಲಿ ನೋಡಿ, ಎಕ್ಸಿಸ್ಟಿಂಗ್ ಅಂದರೆ ನಿಮ್ಮ ಹಳೆ ಅಡ್ರೆಸ್ ಇದು ಹೊಸ ಅಡ್ರೆಸ್ಸು. ಅಪ್ಡೇಟ್ ಆದ ನಂತರ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ನಂಬರ್ ಇದೆ, ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಇದೆ, ಇನ್ವಾಯ್ಸ್ ನಂಬರ್ ಇದೆ, ಪೇಮೆಂಟ್ ಮಾಡಿರೋದಿದೆ ಅಂತ ಡೇಟು ಟೈಮಿಂಗು ಎಲ್ಲ ಇದೆ. ನೀವು ಏನು ರಿಕ್ವೆಸ್ಟ್ ಕೊಟ್ಟಿದ್ದೀರೋ ಅಡ್ರೆಸ್ ಅಪ್ಡೇಟಿಗೆ, ಸೊ ಅದು ಕೂಡ ನಿಮಗೆ ಇಲ್ಲಿ ಸ್ಟೇಟಸ್ ಎಲ್ಲ ತೋರಿಸುತ್ತೆ. ಸೊ ಈ ಒಂದು ಅಪ್ಡೇಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಆಗಬೇಕಂದ್ರೆ 2 ರಿಂದ 3 ದಿನದ ಒಳಗಡೆ ಅಡ್ರೆಸ್ಸು ಅಪ್ಡೇಟ್ ಆಗುತ್ತೆ. ಇಲ್ಲಿ ಕರೆಕ್ಟೆಡ್ ಆ್ಯಂಡ್ ಬಾರ್ ಚೇಂಜ್ ಟು ಅಂತ ಇದೆ ನೋಡಿ, 2 ರಿಂದ 3 ದಿನದಲ್ಲಿ ಆಗುತ್ತೆ ಅಪ್ಡೇಟು. ಸೊ ನೀವು ಆವಾಗ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಆನ್ಲೈನ್ ಮುಖಾಂತರ ಮತ್ತೆ ಪ್ರಿಂಟ್ ಹೊಸದು ತೊಗೋಬೋದು. ನಿಮಗೆ ನೆಟ್ ಸೆಂಟ್ರಲ್ಲಿ ಆಗ್ಬೋದು, ಅಥವಾ ನಿಮ್ಮ ಹತ್ರ ಪ್ರಿಂಟರ್ ಇತ್ತಂದರೆ ಪ್ರಿಂಟರ್ ಮುಖಾಂತರ ನೀವು ಪ್ರಿಂಟೌಟ್ ತೊಗೋಬೋದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಂಥ ಮಾಹಿತಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂತಹ ನಿರಂತರ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಬಂದೇ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.